ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಗಿರೀಶ ಕನ್ನಡ ಲಾಗ್. ನಾನು ಈ ಲಾಗ್ನ ಶಿವರಾತ್ರಿ ಹಬ್ಬ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಸಂಜೆ ಅಂದರೆ ಆಗಲೇ ಒಂದು 7:30-8 ಗಂಟೆ ಅಷ್ಟಾಗಿತ್ತು. ನಾವು ಹೋಟ್ಲಲ್ಲೆಲ್ಲ ಬೆಳಗ್ಗೆಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನಾವು ಬಂದು ವಿಜಯನಗರಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ. ಅಂದರೆ ನಮ್ಮ ಆದಿಚುಂಚನಗಿರಿಗೆ ಮಠಕ್ಕೆ ಸೇರಿರುವಂಥ ಗಂಗಾಧರೇಶ್ವರ ದೇವಸ್ಥಾನ. ನನ್ನ ಲಾಗಲ್ಲಿ ಹಳೆ ಲಾಗಲ್ಲಿ ನೋಡಿರ್ತೀರ ಈ ದೇವಸ್ಥಾನ ನೀವು. ನಾವು ಹೋಗೋಷ್ಟೊತ್ತಿಗಾಗಲೇ ಒಂದು 8 ಗಂಟೆ ಆಗಿತ್ತು. ಆಗಲೂ ಇಷ್ಟು ಕ್ಯೂ ಇದ್ದರು. ನೋಡ್ತಾ ನೋಡ್ತಾ ಕ್ಯೂ ಇನ್ನೂ ಉದ್ದ ಹೋಗ್ತಾನೇ ಇತ್ತು, ಅಷ್ಟು ರಶ್ ಆಯಿತು. ದೇವರಿಗೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನೋಡ್ಬೋದು ಯಾವ ಥರ ಇತ್ತು ಅಂತೆಲ್ಲ ತೋರಿಸ್ತೀನಿ, ನೋಡ್ತಾ ಬನ್ನಿ. ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ, ಹಾಗೆ ಕೊನೆವರೆಗೂ ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಇಲ್ಲಿ ನೈಟಲ್ಲೆಲ್ಲ ಜಾಗರಣೆ ಇರೋದಕ್ಕೆ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡಿದರು. ಇಲ್ಲೂ ಅಷ್ಟೇನೆ. ಇನ್ನು ಇವಾಗ ದೇವಸ್ಥಾನ ಒಳಗಡೆ ಎಂಟ್ರೆನ್ಸ್ ಕೊಡ್ತಾ ಇದ್ದೀವಿ. ಸಿಂಪಲ್ಲಾಗಿ ಒಂದು ಲುಕ್ಕಾಗಿ ತುಂಬ ಚೆನ್ನಾಗಿ ದೇವಸ್ಥಾನ ಅಲಂಕಾರ ಮಾಡಿದರು. ಮತ್ತು ನಾವು ಅಲ್ಲಿಂದ ನೆಕ್ಸ್ಟ್ ಅರ್ಚನೆ ಟಿಕೆಟ್ ಎಲ್ಲ ತೊಗೊಂಡು ಅರ್ಚನೆ ಎಲ್ಲ ಮಾಡಿಸಿ ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಪಾರ್ವತಿ ದೇವಿ ಇದ್ದರು, ಅವರಿಗೂ ಎಲ್ಲ ನಮಸ್ಕಾರ ಹಾಕಿ ಈಚೆ ಒಳಗೆ ಬಂದು ಪಕ್ಕದಲ್ಲೇ ಚಾಟ್ಸ್ ಅಂಗಡಿ ಇತ್ತು. ಅದನ್ನು ನೋಡಿ ನನ್ನ ಮಗಳು ಎಲ್ಲ ಕೇಳ್ತಾ ಇದ್ಲು ನೋಡಿ. ನೀನು ಅಲ್ಲಿ ತೋರಿಸು, ಸ್ವಲ್ಪ ಸೂಪರ್ ಆಗವ. ನೀನು ಅಲ್ಲಿ ತೋರಿಸು, ವಿಡಿಯೋ ಮಾಡ್ತಾ ಇದೆಯಾ? ಅಲ್ಲಿ ತೋರಿಸು. ಏನು ಸರಿಗನು ಮಾಡು. ಏನು ಸಾಕಾಗವೆ ಅವಳಲ್ಲೂ. ಮತ್ತು ಅವಳು ಯಾವಾಗ ಬಂದರೂ ಅಷ್ಟೇ ಪಾನಿಪುರಿ ಅದೊಂದು ತಗೊಳ್ಳೋರು. ಕಾಂಗ್ರೆಸ್ಗಳು ಬೀಜ ನನ್ನ ಬಂದು ಬೇಲ್ಪುರಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ಬೇಕಾದ್ರೆ ಅಲ್ಲೇ ಟರ್ನಿಗಳು ಶಿವನ ದೇವಸ್ಥಾನ ಇತ್ತು, ಅಲ್ಲಿಂದ ನಮಸ್ಕಾರ ಹಾಕ್ಕೊಂಡು ಮತ್ತು ಇವಾಗ ನೆಕ್ಸ್ಟ್ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಬೇಕಾದ್ರೆ ನಾವು ಮಲ್ಲಕಳ್ಳಿ ಕೆರೆ ಹತ್ರ ಪ್ರತಿ ವರ್ಷ ಶಿವಂದು ಗಣೇಶಂದು ಮಾಡ್ತಾರೆ. ಶಿವರಾತ್ರಿ ಶಿವನ ಅಷ್ಟೇ ಪ್ರತಿ ವರ್ಷ ಡಿಫ್ರೆಂಟ್ ಶಿವನದು ಆರ್ಚ್ ಮಾಡ್ತಾರೆ. ಹೋದ ಸಲ ನಿಂತಿರುವಂಥ ಶಿವನ್ ಮಾಡಿದರು, ಈ ಸಲ ಕೂತಿರುವಂಥ ಶಿವನ್ ಮಾಡಿದ್ದಾರೆ. ಅಂದರೆ ಜಪ್ಪಕ್ಕೆ ಕೂತಿರೋ ಥರ ನೋಡ್ಬೋದು. ಹೋಗಿದ ತಕ್ಷಣ ನಮ್ಮ ಕೆಂಪೇಗೌಡರು ಆರ್ಚು ಎದ್ದು ಕಂಗೊಳಿಸ್ತಾ ಇತ್ತು. ಇನ್ನು ಅಲ್ಲಿ ಮಕ್ಕಳಿಗೆ ಆಟ ಆಡುವಂಥದ್ದೆಲ್ಲ ಇತ್ತು. ಮಕ್ಳಿಗಂತ ಆಟ ಆಡುವಂಥದ್ದು ಎಲ್ಲ ಇತ್ತು. ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ಮನೆಯವರೇ ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ ಜನ. ಲೈಟಿಂಗ್ಸು ಎಲ್ಲ ಇತ್ತು. ಹಾಡಿಗೆ ನಮ್ಮ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ರು. ಈ ಕಡೆ ಆರ್ಕೆಸ್ಟ್ರಾ ಕೂಡ ಇತ್ತು. ಅಂದರೆ ನಾಳೆ ಬೆಳಿಗ್ಗೆವರೆಗೂ ಒಂದು 6 o'clockವರೆಗೂ ಜಾಗರಣೆ ಇರ್ತಾರಲ್ಲ, ಹಂಗಾಗಿ ಅದಕ್ಕೆ ಅಂತ ಆರ್ಕೆಸ್ಟ್ರಾ ಎಲ್ಲ ಮಾಡಿದರು. ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಗಿಲ್ಲಿನೂ ಕೂಡ ಬಂದಿದ್ದ ಅಲ್ಲಿಗೆ. ನಾವು ಹೋಗೋಷ್ಟೊತ್ತಿಗಾಗಲೇ ಒಂದು 10:30-11 ಗಂಟೆ ಅಷ್ಟಾಗಿತ್ತು. ಇನ್ನು ಅಲ್ಲಿಂದ ಈ ಕಡೆ ನೋಡಿ ನಮ್ಮ ಮನೆಯವ್ರು ಯಾವುದೋ ರಾಜ್ಕುಮಾರ್ದು ಹಳೆ ಸಾಂಗ್ ಹಾಕಿದ್ರು, ಅದಕ್ಕೆ ಡ್ಯಾನ್ಸ್ ಮಾಡ್ತಾವ್ರೆ. ಇನ್ನು ನಮ್ಮ ಮನೆಯವ್ರ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ನಾವು ಮುಂದೆ ಹಂಗೆ ಅಲ್ಲಿ ಕೆರೆ ಹತ್ರ ಹೋದ್ವಿ. ಅಂದರೆ ಗಣೇಶನ ಹಬ್ಬದ ಟೈಮಲ್ಲಿ ಆ ಕೆರೆಗೆಲ್ಲ ನೀರು ತುಂಬಿಸಿರ್ತಾರೆ ಅಲ್ಲಿ ಗಣೇಶನ ಹಬ್ಬದ ಟೈಮಲ್ಲೆಲ್ಲ. ಹಾಗಾಗಿ ಇವಾಗ ಶಿವನ್ ಇದು ಮಾಡೋಕ್ಕೋಸ್ಕರ ಅದು ನೀರೆಲ್ಲ ತೆಗ್ದಿದ್ದಾರೆ. ನಮ್ಮ ಮನೆಯವ್ರು ಡೈಲಾಗ್ ಹೊಡಿತಾರೆ ನೋಡ್ಕೊಳ್ಳಿ. ನಾನು ಗಿರಿಗೆ ಬರಬೇಕಾಯ್ತು ಬಿಗ್ ಬಾಸ್ ಅಲ್ಲಿ, ಏನು ಕಪ್ಪು ಗಿಲ್ಲಿಗೆ ಹೊಟ್ಟಾಯ್ತು. ನಮ್ಮ ಮನೆಯವ್ರ ಡೈಲಾಗ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಶಿವನ ಆರ್ಚ್ ಮಾಡಿದ್ರಲ್ಲ ಅಲ್ಲಿಗೆ ಬಂದ್ವಿ. ಆರ್ಚ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ನಾವು ಅಲ್ಲೆಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಮತ್ತು ಈ ಕಡೆ ಆಟ ಆಡೋದು ಅಂತ ಹೇಳಿ ಹೇಳ್ತಾಯಿದ್ಲು ನನ್ನ ಮಗಳು. ಹಂಗಾಗಿ ಅವಳಿಗೊಂದು ಆಟ ಆಡಿಸೋದಂತ ಕಾರಲ್ಲಿ ಒಂದು ಆಟ ಆಡಿಸಿ ಮತ್ತು ಮನೆಗೆ ಹೊರಡೋಣ, ಟೈಮ್ ಆಯಿತು ಅಂತೇಳಿ ಹೊರಡ್ತಾ ಇದ್ವಿ. ಇನ್ನು ಮತ್ತು ಈ ಕಡೆ ಕಾರಲ್ಲಿ ಆಟ ಆಡೋದು ಬೇಕು, ನಾನು ಆಟ ಆಡ್ತೀನಿ ಇದ್ದಿದ್ದು ಅದೆಲ್ಲ ಒಂದು 2 ಗಂಟೆ ಅಷ್ಟೊತ್ತಾಗಿತ್ತು. ಅಷ್ಟೊತ್ತಿಗಾಗಲೇ ಅದನ್ನೆಲ್ಲ ಕ್ಲೋಸ್ ಮಾಡಿದರು. ಹಂಗಾಗಿ ನಾವು ಮನೆ ಕಡೆ ಎಲ್ಲ ಹೊರಟ್ವಿ. ಇನ್ನು ಮನೆಗೆಲ್ಲ ಬರೋ ಅಷ್ಟೊತ್ತಿಗಾಗಲೇ ಒಂದು 2:15 ಅಷ್ಟಾಗಿತ್ತು. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಈ ಲಾಗ್ ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನೆಕ್ಸ್ಟ್ ಲಾಗಲ್ಲಿ.